Hello students, welcome to RH Chemistry. So very important notification for all type of students. ಯಾರ್ಯಾರು ಸೆಕೆಂಡ್ PUC ಈ ವರ್ಷ ಬರೀತಾ ಇದ್ದು ಯಾವ ಒಂದು NTA ಎಕ್ಸಾಮಿನೇಷನ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಅವರಿಗೆ ಸೊ NTA ದವರು ಒಂದು ಎಕ್ಸಾಮಿನೇಷನ್ ಕ್ಯಾಲೆಂಡರ್ ಅಂತ ಹೇಳಿ ರಿಲೀಸ್ ಮಾಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಬಹುದು ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸೆಷನ್ 1 JEE MEN 2023 ನಾನು ನಿನ್ನೆ ಕೂಡ ವಿಡಿಯೋ ಮಾಡಿ ಹೇಳಿದ್ದೆ 24ನೇ ಜನವರಿಯಿಂದ 31 ಜನವರಿವರೆಗೆ ನಡೀತದೆ. ಸೊ ರಿಸರ್ವ್ಡ್ ಡೇಟ್ ಅಂತ ಏನಿದೆ, ರಿಸರ್ವ್ ಡೇಟ್ ಅಂತಂದ್ರೆ ಈ ಒಂದಷ್ಟು ದಿವಸಗಳಲ್ಲಿ ಏನಾದರೂ ಪ್ರಾಬ್ಲಮ್ಗಳು ಬಂದರೆ ಸೊ ರಿಸರ್ವ್ ಡೇಟ್ ಅಂತ ಹೇಳಿ ಅವತ್ತಿನ ದಿವಸ ಎಕ್ಸಾಮ್ ಅನ್ನು ನಡೆಸಲಾಗ್ತದೆ. ಇನ್ನು ಸೆಷನ್ 2 ನೋಡಿ, ಸೊ JEE MEN ಸೆಷನ್ 2 6th ಏಪ್ರಿಲ್ ಟು 12th ಏಪ್ರಿಲ್ ಫಿಕ್ಸ್ ಮಾಡಲಾಗಿದೆ. ಸೊ ಇಲ್ಲೂ ಕೂಡ ರಿಸರ್ವ್ ಡೇಟ್ 13 ಮತ್ತು 15ನೇ ಏಪ್ರಿಲ್ ಇಟ್ಟಿದ್ದಾರೆ. ಸೊ ಐಕಾರ್ ಎಕ್ಸಾಮಿನೇಷನ್ ಏನಿದೆ ಅದು 26 to 29th ಏಪ್ರಿಲ್ ಫಿಕ್ಸ್ ಆಗಿದೆ. ಸೊ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್, ಸೊ ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬರೆಯುವಂಥ ಒಂದು ಟೆಸ್ಟ್ ನೀಟ್ UG 2023 ಸೊ 7th May 2023 ಫಿಕ್ಸ್ ಆಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ನೀಟ್ ಎಕ್ಸಾಮಿನೇಷನ್ 7ನೇ ಮೇಗೆ ಫಿಕ್ಸ್ ಆಗಿದೆ. ಸೊ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂದರೆ CUCET 21st to 31st May 2023ಗೆ ಫಿಕ್ಸ್ ಆಗಿದೆ. ಸೊ 1st to 7th June 2023 ರಿಸರ್ವ್ ಡೇಟ್ ಅನ್ನು ಇಡಲಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀಟಿಗೆ ಒಂದು ದಿವಸನೂ ರಿಸರ್ವ್ಡ್ ಅಂತ ಇಟ್ಟಿಲ್ಲ, ಅಂದರೆ ದೇ ಆರ್ ಗೋಯಿಂಗ್ ಟು ಕಂಡಕ್ಟ್ ಯುವರ್ ನೀಟ್ ಎಕ್ಸಾಮಿನೇಷನ್ ಆನ್ 7th May ಇಟ್ ಸೆಲ್ಫ್. ಸೊ ವೆರಿ ಇಂಪಾರ್ಟೆಂಟ್. ಈ ಒಂದಷ್ಟು ಡೇಟ್ಸ್ಗಳನ್ನು ನಿಮ್ಮ ಒಂದು ತಲೆಯಲ್ಲಿ ಇಟ್ಕೊಂಡಿರಿ. ಸೊ ಟೈಮ್ ಟು ಟೈಮ್ ಯಾವ್ಯಾವ ರೀತಿ ನೋಟಿಫಿಕೇಶನ್ಸ್ಗಳು ಬರ್ತದ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸೊ ಬಹಳ ಒಂದಷ್ಟು ಆಘಾತಕಾರಿಯಾಗುವಂಥ ವಿಷಯ ಅಂತಂದರೆ ಸೊ ನಮಗೆ 29th ಮಾರ್ಚ್ ನಮ್ಮ ಒಂದು ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗ್ತದೆ, ಹೌದಾ? ಆ್ಯನ್ಯುವಲ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗ್ತದೆ. ಲಾಸ್ಟ್ ಡೇ ಕಂಪ್ಯೂಟರ್ ಸೈನ್ಸ್ ಇದೆ. ಸೊ ಅದಾದಮೇಲೆ 6th ಅಂತಂದರೆ ಆಲ್ಮೋಸ್ಟ್ ನಿಮಗೆ ಒಂದು 6ರಿಂದ 7 ದಿನ ಟೈಮ್ ಅಷ್ಟೇ ಸಿಗ್ತದೆ ಸೆಕೆಂಡ್ ಸೆಷನ್ನಿಗೆ ರೆಡಿ ಆಗೋದಕ್ಕೆ. ಸೊ ಫಸ್ಟ್ ಸೆಷನ್ 24th to 31st January 2023 ಇದೆ. ಸೆಕೆಂಡ್ ಸೆಷನ್ 6th to 12th ಏಪ್ರಿಲ್ ಇದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.